ನಮಸ್ತೆ. ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಕೆಲವು ದಿನಗಳಿಂದ ನಾನು ಜುಡಿಷಿಯರಿ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸ್ ಯಾರಿದ್ದಾರೆ, ಫ್ರೆಷರ್ಸ್ ಇದ್ದಾರೆ, ಅವರಿಗೆ ಸಂಬಂಧಿಸಿ ಕೆಲವೊಂದು ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೇನೆ. ಸೊ ಆ ನಿಟ್ಟಿನಲ್ಲಿ ಜುಡಿಷಿಯರಿ ಎಕ್ಸಾಮ್‌ಗೆ ತಯಾರಿ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಟಿಪ್ ಏನಂತಂದ್ರೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್‌ನ ಸಾಲ್ವ್ ಮಾಡುವಂಥದ್ದು ಅಭ್ಯಾಸ ಮಾಡ್ಕೊಳ್ಬೇಕು. ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್‌ನ ಸಾಲ್ವ್ ಮಾಡ್ತಾ ಹೇಗೆ ಮಾಡುವಂಥದ್ದು? ಅಂದ್ರೆ ಜಸ್ಟ್ ರ್ಯಾಂಡಮ್ ಆಗಿ ನಾವು ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡುವಂಥದ್ದಾ ಅಷ್ಟೇ? ಅಥವಾ ಅದರಲ್ಲಿ ಹಲವಾರು ಪ್ರೋಸೆಸ್‌ಗಳಿದೆ. ಆಯ್ತಾ? ಸೊ ನಾನು ಯಾವ ರೀತಿ ಸ್ಟಡಿ ಮಾಡ್ತೇನೆ, ಹಾಗೂ ಹೇಗೆ ಹೇಗೆ ನನ್ನ ಸ್ಟೂಡೆಂಟ್ಸ್‌ಗಳಿಗೆ ನಾನು ರೆಕಮೆಂಡ್ ಮಾಡ್ತೇನೆ ಹೇಳುವಂಥದ್ದು ಕೆಲವೊಂದು ಎಕ್ಸಾಂಪಲ್ಸ್‌ಗಳ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇವತ್ತು ಮೊದಲನೇ ಎಕ್ಸಾಂಪಲ್. ಸ್ವಲ್ಪ ಶಾರ್ಟ್ ಆಗೇ ಇರುತ್ತೆ ಈ ವಿಡಿಯೋ. ಜಾಸ್ತಿ ಕ್ವೆಶ್ಚನ್‌ಗಳನ್ನ ಒಂದೇ ದಿನ ಇನ್ಕ್ಲೂಡ್ ಮಾಡೋದಿಲ್ಲ. ಒಂದು ಎಕ್ಸಾಂಪಲ್ ಒಟ್ಟಿಗೆ ನಾವು ಎಷ್ಟು ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ನೋಡ್ಬೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ. ಸೊ ನೋಡಿ, ಮೊದಲನೇದಾಗಿ ಒಂದು ಪ್ರಶ್ನೆ ಇದು. ಈ ಪ್ರಶ್ನೆ ಹೇಗಂತಂದ್ರೆ, ಅಂಡರ್ ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಷನ್ಸ್ ಆಫ್ ದಿ ಸಿಆರ್ಪಿಸಿ ದ ಮ್ಯಾಜಿಸ್ಟ್ರೇಟ್ ಶಾಲ್ ಡಿಸ್ಮಿಸ್ ದ ಕಂಪ್ಲೇಂಟ್. ನೋಡ್ಲಿಕ್ಕೆ ವೆರಿ ಸಿಂಪಲ್ ಕ್ವಶನ್. ನಾವು ಸೆಕ್ಷನ್ ಆನ್ಸರ್ ಇದು ಸೆಕ್ಷನ್ 203 ಅಂತ ಹೇಳಿ ಆನ್ಸರ್ ಮಾಡ್ಬಿಡ್ಬೋದು. ಸಿಆರ್ಪಿಸಿ ಇಷ್ಟೇ, ಮುಗಿದೋಯ್ತು. ನಾವು ಹಾಗೆ ಓದ್ತೇವೆ ಅಂತಂದ್ರೆ ಅಲ್ಲಿಗೆ ಮುಗಿದೋಯ್ತು. ಬಟ್ ಅದರಲ್ಲಿ ನಾವು ಎಷ್ಟು ವಿಚಾರಗಳನ್ನ ಕಲ್ತ್ಕೊಳ್ಬೋದು ಹೇಳೋದಕ್ಕೆ. ಸೊ ಮೊದಲನೇದಾಗಿ ನೋಡಿ, ಇದು ಸಿಆರ್ಪಿಸಿ ಇದು ಆಯ್ತಾ. ಕ್ವಶನ್ ಏನು, ಯಾಕೆಂದ್ರೆ ನಮ್ಗೆ ಬಹಳಷ್ಟು ಪ್ರಶ್ನೆಗಳು ಸಿಆರ್ಪಿಸಿದೇ ಸಿಗತ್ತೆ. ಇತ್ತೀಚೆಗೆ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮೇಲೆ ಕ್ವಶನ್ಗಳು ಸಿಗ್ತವೆ ಹೊರತು, ಇಲ್ಲಾಂದ್ರೆ ನಾವು ಸ್ಟಡಿ ಮಾಡಬೇಕು ಅಂದ್ರೆ ನಮಗೆ ಸಿಆರ್ಪಿಸಿದೇ ಕ್ವಶನ್ಸ್ಗಳು ಸಿಗ್ತವೆ. ಮತ್ತು ಹಾಗೂ ಎಷ್ಟೋ ಎಕ್ಸಾಮ್ಸ್ ನಲ್ಲಿ ಕೂಡ ಸಿಆರ್ಪಿಸಿ ಆ್ಯಂಡ್ BNSS ಎರಡೂ ಓದಬೇಕು ಅಂತಾನೆ ಹಾಗೆ ಪ್ರಿಸ್ಕ್ರೈಬ್ ಆಗಿರುತ್ತೆ. ಇವನ್ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಇರ್ಬೋದು, ಜುಡಿಷಿಯರಿ ಎಕ್ಸಾಮ್ ಅಲ್ಲೂ ಕೂಡ ನಾವು ಆ ರೀತಿ ಪ್ರಿಸ್ಕ್ರೈಬ್ ಆಗಿರುವಂತದನ್ನ ನೋಡಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ನಾವು ಸಿಆರ್ಪಿಸಿ ಅಂತಂದ್ರೆ ಇದ್ರದ್ದು ಆಲ್ಟರ್ನೇಟ್ ಸೆಕ್ಷನ್ ಯಾವುದು ಅಂತ ಹೇಳಿ ಕಂಡು ಹಿಡ್ಕೊಳ್ಬೇಕು. BNSS ಅಲ್ಲಿ ಆಲ್ಟರ್ನೇಟ್ ಸೆಕ್ಷನ್ ಯಾವ್ದಾದ್ರು ಇದೆಯಾ ಹೇಳುವಂಥದ್ದು ಅದನ್ನ ಕಂಡ್ಕೊಳ್ಬೇಕು ಫಸ್ಟ್. ಅದು ಯಾವುದೇ ಸೆಕ್ಷನ್ ಆಗಿರಲಿ, ಇದು ಕೇವಲ BNSS ಅಷ್ಟೇ ಅಲ್ಲ, ಭಾರತೀಯ ನ್ಯಾಯ ಸಂಹಿತೆ, IPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲೂ ಕೂಡ ನಾವು ಕಂಡ್ಕೊಳ್ಬೇಕು. ಸೊ ಅದೊಂದು ಫಸ್ಟ್ ಸ್ಟೆಪ್. ಹಾಗೂ ಆ ಸೆಕ್ಷನ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಹೊಸದಾಗಿ, ಅಥವಾ ಆ ಸೆಕ್ಷನ್ನೇ ಡಿಲೀಟ್ ಮಾಡಿದಾರಾ, ಅಥವಾ ಯಾವ ಕ್ಲಾಸ್ ಅನ್ನು ಆಡ್ ಮಾಡಿದ್ದಾರೆ, ಹೇಗೆ ಆ ಚೇಂಜ್ ಮಾಡಿದ್ರೆ ಏನು ಎಫೆಕ್ಟ್ ಆಗಿದೆ ಹೇಳುವಂಥದ್ದು ಅದು ಒಂದು ಆಯ್ತಾ. ಸೊ ಒಂದು ಗಮನ ಹೀಗಿರ್ಬೇಕು. ಪ್ಲಸ್ ಈಗ ನೋಡಿ, ಮ್ಯಾಜಿಸ್ಟ್ರೇಟ್ ಶಾಲ್ ಡಿಸ್ಮಿಸ್ ದ ಕಂಪ್ಲೇಂಟ್ ಅಂತ ಹೇಳುವಂಥದ್ದು ಅದೊಂದು ಪ್ರಶ್ನೆ. ಸೊ ಕಂಪ್ಲೇಂಟ್ ಅಂದ್ರೆ ಏನು? ಸೊ ಕಂಪ್ಲೇಂಟ್ಗೆನೆ ಒಂದು ಬೇರೆ ಅರ್ಥ ಇದೆ. ನಾವು ನಾರ್ಮಲಿ ಸಿಂಪಲ್ ಆಗಿ ಹೇಳುವಂಥ ಒಂದು ದೂರು ನೀಡ್ತೇವೆ ಹೇಳುವಂಥದ್ದು ಆ ಅರ್ಥ ಅಲ್ಲ. ಕಂಪ್ಲೇಂಟ್ ಅಂತಂದ್ರೆ ಇಟ್ಸ್ ಆಲ್ವೇಸ್ ಗಿವನ್ ಟು ದಿ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ಗೆ ನೀಡುವಂಥ ಕಂಪ್ಲೇಂಟ್ ಏನಿದೆ ಅದಕ್ಕೆ ಸಪ್ರೇಟ್ ಆದಂತಹ ಪ್ರೊಸೀಜರ್ ಇದೆ ಆಯ್ತಾ. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ ನಂತರ ಪೊಲೀಸ್ ರಿಪೋರ್ಟ್ ಆಮೇಲೆ ಮ್ಯಾಜಿಸ್ಟ್ರೇಟಿಗೆ ಹೋಗುತ್ತೆ. ಆ ಪ್ರೊಸೀಜರ್ ಬೇರೆ. ಆದ್ರೆ ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೇಳಿ ನಾವು ಇದಕ್ಕೆ ಕರಿತೇವೆ, ಈ ಪ್ರೊಸೀಜರೇ ಬೇರೆ. ಸೊ ಈ ಪ್ರೊಸೀಜರ್ ಅಂದ್ರೆ ಕಂಪ್ಲೇಂಟ್ ಮುಖಾಂತರ ಸ್ಟಾರ್ಟ್ ಆದ್ರೆ ಆ ಟ್ರಯಲ್ಲೇ ಬೇರೆ ರೀತಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಅಂದ್ರೆ ಏನು ಅಂತ ಹೇಳಿ ನಾವು ಇದರಲ್ಲಿ ತಿಳ್ಕೊಳ್ಬಹುದು ಆಯ್ತಾ. ಈ ಒಂದೇ MCQ ನಾನು ಜಸ್ಟ್ ಹೇಳಿದ್ರೆ ಇದು ಅವಶ್ಯಕತೆ ಇದೆಯಾ ಅಂತ ನಿಮ್ಗೆ ಅನ್ಸ್ಬೋದು. ಇಲ್ಲ, ಖಂಡಿತವಾಗಿಯೂ. ಅಂದ್ರೆ ಹೇಗೆ ನಾವು ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ಡೈಸೆಕ್ಟ್ ಮಾಡ್ತಾ ಹೋಗ್ತೇವೆ, ಆವಾಗ ನಮ್ಗೆ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅಂದ್ರೆ ನೆಕ್ಸ್ಟ್ ಟೈಮ್ ಇದೇ ಪ್ರಶ್ನೆ ಬರೋದಿಲ್ಲ ನಿಮ್ಗೆ ಅಲ್ವಾ. ಬಟ್ ಈ ಕಾನ್ಸೆಪ್ಟ್ ಆಧಾರದ ಮೇಲೆ ಬೇರೆ ಪ್ರಶ್ನೆಗಳು ಬರ್ಬೋದು. ಸೊ ಹಾಗಿರುವಾಗ ಸೊ ಈ ರೀತಿ ಡಿವಿಷನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಕಂಪ್ಲೇಂಟ್ ಅಂತ ಹೇಳುವಂಥದ್ದು ಏನು ಹೇಳುವಂಥದ್ದು ಅದೊಂದು ತಿಳ್ಕೊಳ್ಬೇಕು. ಹಾಗೆ ಮ್ಯಾಜಿಸ್ಟ್ರೇಟ್ನ ಮುಂದೆ ಆಗುವಂತಹ ಪ್ರೊಸೀಡಿಂಗ್ಸ್ ಹೇಗೆ, ಕಂಪ್ಲೇಂಟ್ ಇನ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಪ್ರೊಸೀಡಿಂಗ್ಸ್ ಏನಾಗತ್ತೆ ಅಂತ ಹೇಳುವಂಥದ್ದು. ಸೊ ಮ್ಯಾಜಿಸ್ಟ್ರೇಟ್ ಯಾವಾಗ ಡಿಸ್ಮಿಸ್ ಮಾಡ್ಬೋದು, ಸೊ ಆವಾಗ ಇಲ್ಲಿ ಬರುವಂಥದ್ದು ಆ ಸಂದರ್ಭ ಹೇಗೆ, ಕಾರಣಗಳೇನು, ಯಾವ ಸಂದರ್ಭದಲ್ಲಿ ಡಿಸ್ಮಿಸ್ ಮಾಡ್ಬೋದು. ಯಾಕಂದ್ರೆ ಈ ಪ್ರಶ್ನೆ ಕೇವಲ ಒಂದು ಸೆಕ್ಷನ್ ಕೇಳುವಂಥದ್ದು. ಬಟ್ ಅಂತಹ ಪ್ರಶ್ನೆಯಲ್ಲಿ ನಾವು ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಬಹುದು ಹೇಳೋದಕ್ಕೆ ಇದನ್ನ ನೋಡ್ಬೋದು. ಇದನ್ನ ಹೊರತುಪಡಿಸಿ ಕಂಪ್ಲೇಂಟ್ ಅಲ್ಲದೆ ಬೇರೆ ರೀತಿಯಲ್ಲಿ ಪ್ರೊಸೀಡಿಂಗ್ ಆದ್ರೆ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ಬೋದು, ಲೈಕ್ ಬೇರೆ ರೀತಿ ಹೇಗೆ ಪೊಲೀಸ್ ರಿಪೋರ್ಟ್ ಆಧಾರದ ಮೇಲೆ ಏನಾಗುತ್ತೆ. ಸೊ ಒಂದು ಕಂಪ್ಲೇಂಟ್ ರಿಲೇಟೆಡ್ ಎಂಟೈರ್ ಇದನ್ನ ಅದ್ರದ್ದು ಏನು ವರ್ಲ್ಡ್ ಇದಲ್ಲ, ಕಂಪ್ಲೇಂಟ್ ನ ಒಂದು ಯೂನಿವರ್ಸ್, ಅದನ್ನ ಎಂಟೈರ್ ಸ್ಟಡಿ ಮಾಡ್ಬಿಡ್ಬೋದು. ಇಟ್ ಮೇ ಟೇಕ್ ಒಂದು ಕ್ವಶನ್ ಇಟ್ಕೊಂಡು ಒಂದು ವಾರ ನೀವು ಸ್ಟಡಿ ಮಾಡ್ಬೋದು. ಆವಾಗ ಏನಾಗತ್ತೆ, ಇದೇ ರೀತಿ ಸಿಮಿಲರ್ ಪ್ರಶ್ನೆಗಳನ್ನ ನೀವು ನೆಕ್ಸ್ಟ್ ಟೈಮ್ ಓದಿದಾಗ ನಿಮಗೆ ಉತ್ತರಿಸಲಿಕ್ಕೆ ಸುಲಭ ಆಗತ್ತೆ. ಗೊತ್ತಾಯ್ತಾ. ಸೊ ಎಕ್ಸಾಂಪಲ್ ಒಟ್ಟಿಗೆ ತೋರಿಸ್ತೇನೆ ನೋಡಿ. ಸೊ ಇದು ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬೋದು. ಇನ್ನೂ ಹಲವಾರು ವಿಚಾರಗಳನ್ನ ನಾವು ಇದನ್ನ ಡಿವೈಡ್ ಮಾಡ್ತಾ ಹೋಗ್ಬೋದು. ಈಗ ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರು, ಯಾವ ಬೇರೆ ಬೇರೆ ಯಾವ ಎಷ್ಟು ರೀತಿಯ ಮ್ಯಾಜಿಸ್ಟ್ರೇಟ್ಸ್ ಗಳಿದ್ದಾರೆ, ಅಂದ್ರೆ
ಒಂದು ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕಾಗತ್ತೆ. ಈ ಕ್ರಿಮಿನಲ್ ಲಾಸ್‌ಗಳದ್ದು ಸ್ವಲ್ಪ ನಾಲೆಜ್ ಇದ್ರೆ ಅವಾಗ ಕಾಲೇಜಲ್ಲಿ ಓದಿದ್ದು ನೆನಪಾಗತ್ತೆ. ಸಮ್ ಕೈಂಡ್ಸ್ ಡಿಫರೆಂಟ್ ಟೈಪ್ಸ್ ಇದ್ದಾರೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದ್ದಾರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇದ್ದಾರೆ. ಇಲ್ಲಿ ಯಾವ ರೀತಿ ಮ್ಯಾಜಿಸ್ಟ್ರೇಟ್ ಬಗ್ಗೆ ಹೇಳ್ತಿದ್ದಾರೆ ಹೇಳುವಂಥದ್ದು. ಇನ್ನೂ ನಾವು ಡೀಪ್ ಆಗಿ ಹೋಗ್ಬೇಕಂತಂದ್ರೆ ಸೆಕ್ಷನ್ 202 ಏನ್ ಹೇಳತ್ತೆ? ಯಾಕಂದ್ರೆ ಅದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇರ್ಬೋದು. ಸೆಕ್ಷನ್ 201 ಏನ್ ಹೇಳತ್ತೆ? ಅದನ್ನು ಕೂಡ ಸಪರೇಟ್ ಸ್ಟಡಿ ಮಾಡ್ಬೋದು. ಆಯ್ತಾ? ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಷನ್ ಸಾಲ್ವ್ ಹೇಳುವಂಥದ್ದು ಒಂದ್ ಹಂತ ರಿವಿಷನ್ ಮಾಡುವಾಗ ಪಟ 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 1 ಗಂಟೆಲಿ 3 ಗಂಟೆಲಿ ಸಾಲ್ವ್ ಮಾಡುವಂಥದ್ದು ಅದು ಬೇರೆ. ಬಟ್ ನಾನು ಫ್ರೆಷರ್ಸ್‌ಗೆ ಇನಿಷಿಯಲಿ ಸಜೆಸ್ಟ್ ಮಾಡುವಂಥದ್ದು ಏನಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಷನ್ ಸಾಲ್ವ್ ಮಾಡಿ. ಬಟ್ ಅದನ್ನ ಒಂದು ಕ್ವೆಷನ್ ಅನ್ನ ಕೇಂದ್ರವಾಗಿರಿಸಿಕೊಂಡು ಅದು ಸೆಂಟ್ರಲ್ ಇಟ್ಕೊಂಡು ಅದ್ರದ್ದು ಬೇರೆ ಬೇರೆ ಏನು ಬ್ರಾಂಚಸ್‌ಗಳಾಗಿ ಡಿವೈಡ್ ಆಗಬಹುದು. ಪಾಸಿಬಲ್ ಬೇರೆ ಬೇರೆ ಏನೇನು ಕಾನ್ಸೆಪ್ಟ್‌ಗಳಕ್ಕೆ ಕನೆಕ್ಟ್ ಆಗುವಂಥದ್ದು ಅದನ್ನು ಕೂಡ ಸ್ಟಡಿ ಮಾಡಿ ಅಂತ ಹೇಳುವಂಥದ್ದು. ಆಯ್ತಾ? ನಾನು ಇನಿಷಿಯಲ್ ನನ್ನ ಪ್ರಿಪರೇಷನ್ ಹಂತದಲ್ಲಿ ಐ ಯೂಸ್ ಟು ಸ್ಟಡಿ ಲೈಕ್ ದಿಸ್. ಈಗಲೂ ಕೂಡ ನಾನು ಹಾಗೆ ಓದಲಿಕ್ಕೆ ಇಷ್ಟಪಡ್ತೇನೆ ಈ ಹಂತದಲ್ಲೂ ಸಹ. ಯಾಕಂದ್ರೆ ನಮ್ಗೆ ಎಷ್ಟೋ ವಿಚಾರಗಳು ಹೊಸ ಹೊಸ ನಾವು ಕಲಿತಾ ಹೋಗ್ಬೋದು. ಈಗ ಉದಾಹರಣೆಗೆ ಈಗ ನೋಡಿ ಕಂಪ್ಲೇಂಟ್ ಅಂದ್ರೆ ಏನು ಹೇಳುವಂಥದ್ದಂತ ಬಂದಾಗ ಅಂದ್ರೆ ಅಲ್ಲೇ ಇನ್ನೂ ಅದು ಡಿವಿಯೇಷನ್ ಆಗ್ತಾ ಹೋಗುತ್ತೆ ನಮ್ಮ ಇದು. ಬಟ್ ಅದು ಡಿವಿಯೇಷನ್ ಅಲ್ಲ, ಎಕ್ಸಾಮ್ ಪರ್ಪಸ್ಗೆ ಡಿವಿಯೇಷನ್ ಅಲ್ಲ, ನೀವು ಸಮಗ್ರವಾಗಿ ಓದಿದಾಗ ಆಗತ್ತೆ. ಆಯ್ತಾ? ಈಗ ನೋಡಿ ಕಂಪ್ಲೇಂಟ್ ಅಂದ್ರೆ ಹೇಳ್ತಾರೆ ಇದು ಡೆಫಿನೇಷನ್ ಅಲ್ಲಿ ಬರುವಂತದ್ದು. ಕಂಪ್ಲೇಂಟ್ ಅಂದ್ರೆ ಏನು ಹೇಳುವಂತದ್ದು ಸೆಕ್ಷನ್ 2H ಅಲ್ಲಿ ಬರುವಂತದ್ದು. ಇದು BNSS ನ ಒಂದು ಪ್ರಾವಿಷನ್. CRPC ನಾನು ರೆಫರ್ ಮಾಡ್ತಾ ಇಲ್ಲ, BNSS. ಸೊ ಏನ್ ಹೇಳ್ತಾರೆ ಕಂಪ್ಲೇಂಟ್ ಅಂತಂದ್ರೆ ಇಟ್ ಮೀನ್ಸ್ ಎನಿ ಅಲಿಗೇಷನ್. ಕಂಪ್ಲೇಂಟ್ ಅಂದ್ರೆ ಒಂದು ಆರೋಪ, ಅಲಿಗೇಷನ್. ವಾಟ್ ಇಸ್ ದ ಫಾರ್ಮೆಟ್ ಆಫ್ ಕಂಪ್ಲೇಂಟ್? ಅದು ಓರಲಿ ಕೂಡ ಇರ್ಬೋದು ಹಾಗೂ ರೈಟಿಂಗ್ ಅಲ್ಲಿ ಕೂಡ ಇರ್ಬೋದು. ಇಟ್ ಕ್ಯಾನ್ ಬಿ ಓರಲಿ ಆರ್ ಇನ್ ರೈಟಿಂಗ್. ಹಾಗೆ ಟು ಹೂಮ್ ಕಂಪ್ಲೇಂಟ್ ಇಸ್ ಮೇಡ್? ಕಂಪ್ಲೇಂಟ್ ಇಸ್ ಆಲ್ವೇಸ್ ಮೇಡ್ ಟು ದಿ ಮ್ಯಾಜಿಸ್ಟ್ರೇಟ್. ಪೊಲೀಸರಿಗೆ ನೀಡುವಂಥದ್ದಕ್ಕೆ ನಾವು ಆಡು ಭಾಷೆಯಲ್ಲಿ ಕಂಪ್ಲೇಂಟ್ ಅಂತ ಹೇಳ್ತೇವೆ. ಬಟ್ ಆಲ್ವೇಸ್ ದ ಕಂಪ್ಲೇಂಟ್ ಇಸ್ ಮೇಡ್ ಟು ದಿ ಮ್ಯಾಜಿಸ್ಟ್ರೇಟ್. ಯಾಕೆ? ವಿತ್ ಅ ವ್ಯೂ ಟು ಹಿಸ್ ಟೇಕಿಂಗ್ ಆಕ್ಷನ್ ಅಂಡರ್ ದಿ ಸಂಹಿತ. ಸೊ ಮ್ಯಾಜಿಸ್ಟ್ರೇಟ್ ಏನೋ ಒಂದು ಆಕ್ಷನ್ ತಗೊಳ್ಳಿ ಅಂತ ಹೇಳುವಂತ ಕಾರಣಕ್ಕೆ ಕಂಪ್ಲೇಂಟ್ ಅನ್ನ ನೀಡುವಂಥದ್ದು. ದ್ಯಾಟ್ ಸಮ್ ಪರ್ಸನ್ ವೆದರ್ ನೋನ್ ಆರ್ ಅನ್ನೋನ್. ನೋಡಿ, ಗೊತ್ತಿರುವಂತ ವ್ಯಕ್ತಿ ಅಥವಾ ಯಾರಂತ ಗೊತ್ತಿಲ್ಲ ಅಪರಾಧ ಮಾಡಿದವನು, ಅವನ ವಿರುದ್ಧವೂ ಸಹ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಕ್ಯಾನ್ ಬಿ ಗಿವನ್ ಅಗೇನ್ಸ್ಟ್ ದ ನೋನ್ ಪರ್ಸನ್ ಅಥವಾ ಅನ್ನೋನ್ ಪರ್ಸನ್ಸ್. ಆಯ್ತಾ? ಏನಂತ ಹಿ ಹಸ್ ಕಮಿಟೆಡ್ ಅನ್ ಆಫೆನ್ಸ್ ಅಂತ ಹೇಳಿ ಹೇಳ್ತಾರೆ. ಹಾಗೆ ಅದ್ರ ಜೊತೆ ಇನ್ನೊಂದು ಹೇಳ್ತಾರೆ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಅ ಪೊಲೀಸ್ ರಿಪೋರ್ಟ್. ಪೊಲೀಸ್ ರಿಪೋರ್ಟ್ ಇನ್ಕ್ಲೂಡ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ನಮ್ಗೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ಸಿಕ್ತು. ಸೊ ಪೊಲೀಸ್ ರಿಪೋರ್ಟ್ ಅಂದ್ರೆ ಏನು? ಪೊಲೀಸ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ ಚಾಪ್ಟರ್ ಅಲ್ಲಿ ಬರುವಂತದ್ದು ಅಥವಾ ಚಾರ್ಜ್ ಶೀಟ್ ಅಂತ ಕರಿತೀರಿ. ಸೊ ಪೊಲೀಸ್ ರಿಪೋರ್ಟ್ ಯಾವ ರೀತಿ ಇರತ್ತೆ? ಯಾವ ರೀತಿ ಅಂದ್ರೆ ಅದ್ರದ್ದು ಫಾರ್ಮೆಟ್ ಹೇಗೆ, ಯಾವಾಗ ಸಲ್ಲಿಸ್ತಾರೆ ಪೊಲೀಸ್ ರಿಪೋರ್ಟ್, ಯಾರು ಸಲ್ಲಿಸ್ತಾರೆ, ಯಾರಿಗೆ ಸಲ್ಲಿಸ್ತಾರೆ, ಅದನ್ನ ಕಲಿತಾ ಹೋಗ್ಬೇಕು. ಹಾಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಹೇಳ್ತಾರೆ a report made by a police officer in a case which discloses after investigation the commission of a cognizable offense. ನೋಡಿ, ಇಲ್ಲಿ ಕಮಿಷನ್ ಆಫ್ ನಾನ್ ಕಾಗ್ನಿಸಬಲ್ ಅಫೆನ್ಸ್. ಸೊ ಇಲ್ಲಿ ಒಂದು ವೇಳೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಗೊತ್ತಾಯ್ತು ಅಂತ ಆದ್ರೆ ಆವಾಗ ಪೊಲೀಸ್ ರಿಪೋರ್ಟ್ ಆಗಿದ್ರು ಸಹ ಈ ಒಂದು ಇಟ್ಸ್ ಅ ಪೊಲೀಸ್ ರಿಪೋರ್ಟ್. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಾಗ ಪೊಲೀಸ್ ರಿಪೋರ್ಟ್ ಸಲ್ಲಿಸ್ತಾರೆ. ಬಟ್ ನೋಡಿ, ಇದು ಯಾಕೆ ಬರುತ್ತೆ ಹೇಳುವಂಥದ್ದು ನಮ್ಗೆ ಕಾಗ್ನಿಸಬಲ್ ಅಫೆನ್ಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಸೊ ಆವಾಗ ನಾವು ವಿಧಿ ಇಲ್ಲದೆ ಕಾಗ್ನಿಸಬಲ್ ಅಫೆನ್ಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಓದ್ತೇವಾ? ಆವಾಗ ಏನಾಗತ್ತೆ ನೋಡಿ, ಒಂದು ಕಂಪ್ಲೇಂಟ್ ಹೇಳುವಂತ ಒಂದು ಶಬ್ದದಿಂದ ಪೊಲೀಸ್ ರಿಪೋರ್ಟ್, ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್, ಹಾಗೆ ಇನ್ನು ಇನ್ವೆಸ್ಟಿಗೇಷನ್ ಹೇಳುವಂತ ಕಾನ್ಸೆಪ್ಟ್ ಬರುತ್ತೆ. ಆಯ್ತಾ? ಸೊ ಅಷ್ಟು ವಿಚಾರಗಳನ್ನ ನಾವು ಅಟ್ಲೀಸ್ಟ್ ಒಂದು ಅಂದಾಜಾಗಲಿಕ್ಕೆ ಪ್ರಾರಂಭ ಆಗತ್ತೆ. ಸೊ ಅಂಡ್ ದ ಪೊಲೀಸ್ ಆಫೀಸರ್ ಬೈ ಹೂಮ್ ಸಚ್ ರಿಪೋರ್ಟ್ ಇಸ್ ಮೇಡ್ ಶಾಲ್ ಬಿ ಡೀಮ್ಡ್ ಕಂಪ್ಲೇಂಟ್. ನೋಡಿ, ಅಂತ ಪೊಲೀಸ್ ಆಫೀಸರ್ಗೆ ಕಂಪ್ಲೇಂಟ್ ಅಂತ ಪೊಲೀಸ್ ರಿಪೋರ್ಟಿಗೆ ಕಂಪ್ಲೇಂಟ್ ಅಂತ ಕರೀತಾರೆ. ಪೊಲೀಸ್ ರಿಪೋರ್ಟಿಗೆ ಕಂಪ್ಲೇಂಟ್ ಅಂತ ಕರೀತಾರೆ. ಅಂತ ಪೊಲೀಸ್ ಆಫೀಸರ್ ಯಾರು ಆ ಪೊಲೀಸ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ? ಎಂತ ಪೊಲೀಸ್ ರಿಪೋರ್ಟ್? ಯಾವುದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಗೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಆಗಿರುತ್ತೆ. ಇವರು ಅಂದ್ರೆ ಬೇಸಿಕಲಿ ಏನಂತಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡ್ಬಿಡ್ಬೋದು ಪೊಲೀಸರು ವಿತೌಟ್ ಎನಿ ಆರ್ಡರ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ಬಟ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ಗೆ ಮ್ಯಾಜಿಸ್ಟ್ರೇಟ್ ಆರ್ಡರ್ ಬೇಕೇ ಬೇಕಾಗತ್ತೆ. ಆದ್ರೆ ಏನಾಗತ್ತೆ, ಫಸ್ಟೇ ಗೊತ್ತಾಗೋದಿಲ್ಲ. ಸ್ಟಾರ್ಟ್ ಮಾಡಿಬಿಟ್ರು ಮ್ಯಾಜಿಸ್ಟ್ರೇಟ್ ಆರ್ಡರ್ ಇಲ್ಲದೆ, ಬಟ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಗೊತ್ತಾಯ್ತು ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್, ನಾವು ಫಸ್ಟೇ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಳ್ಬೇಕಿತ್ತು ಅಂತ ಹೇಳಿ ಗೊತ್ತಾಗತ್ತೆ.
ಅವಾಗ ಏನ್ ಮಾಡೋದು, ಅದನ್ನ ನಾರ್ಮಲ್ ಪ್ರೊಸೀಜರ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ನ ಪವರ್ ಇಲ್ಲ. ಅವಾಗ ಏನ್ ಮಾಡ್ಬೋದು, ಇದನ್ನ ಕಂಪ್ಲೇಂಟ್ ತರ ತಗೊಂಡು ಹೋಗ್ಬೋದು ಮ್ಯಾಜಿಸ್ಟ್ರೇಟ್ಗೆ. ಆಮೇಲಾದ್ರೂ ಈಗ ನಮ್ಗೆ ಗೊತ್ತಾಯ್ತು ನಾನ್ ಕಾಗ್ನಿಟಿವ್ ಅಫೆನ್ಸ್, ಈಗ ನಿಮ್ಮ ಹತ್ರ ತಂದು ಕೊಡ್ತಿದ್ದೇವೆ ಅಂತ ಹೇಳಿ ಕಂಪ್ಲೇಂಟ್ ಮಾಡುವಂತದಕ್ಕೆ. ಸೊ ಪೊಲೀಸ್ ರಿಪೋರ್ಟ್ ವೇರ್ ಆಫ್ಟರ್ ಇನ್ವೆಸ್ಟಿಗೇಷನ್ ನಾನ್ ಕಾಗ್ನಿಟಿವ್ ಅಫೆನ್ಸ್ ಇಸ್ ಡಿಸ್ಕ್ಲೋಸ್ಡ್, ಅಂಥ ರಿಪೋರ್ಟ್ಗೂ ಪೊಲೀಸ್ ರಿಪೋರ್ಟ್ ಕೂಡ ಇಟ್ ವಿಲ್ ಬಿಕಮ್ ಅ ಕಂಪ್ಲೇಂಟ್, ಇಟ್ ಇಸ್ ಸೆಟ್ ಟು ಬಿ ಡೀಮ್ಡ್ ಕಂಪ್ಲೇಂಟ್. ಹಾಗೆ ಆ ಪೊಲೀಸ್ ಆಫೀಸರ್ ಯಾರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ, ಹಿ ಸೆಟ್ ಟು ಬಿ ಡೀಮ್ಡ್ ಕಂಪ್ಲೇನೆಂಟ್ ಅಂತ ಹೇಳಿ ಹೇಳ್ತಾರೆ. ಆಯ್ತಾ? ಅಂದ್ರೆ ನೋಡಿ ಎಕ್ಸೆಪ್ಷನ್ ಕೂಡ ನಾವು ಕಲ್ತೀವಿ ಅಲ್ವಾ. ಕಂಪ್ಲೇಂಟ್ ಅಂದ್ರೆ ಪೊಲೀಸ್ ರಿಪೋರ್ಟ್ ಅಲ್ಲ, ಆದರೂ ಅಂತ ಪೊಲೀಸ್ ರಿಪೋರ್ಟ್ ಅಲ್ಲದಿದ್ರು ಸಹ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸ್ ರಿಪೋರ್ಟ್ ಕೂಡ ಕಂಪ್ಲೇಂಟ್ ಆಗಬಹುದು ಅಂತ ಹೇಳುವಂತದ್ದು. ಸೊ ಇಷ್ಟು ಡೆಫಿನೇಷನ್ ನಾವು ಹೀಗೆ ನೀವು ಓದಿದಾಗ ನಿಮ್ಮ ಮೇನ್ಸ್ ಎಕ್ಸಾಮ್ಸ್ ಕೂಡ ನೀವು ತಯಾರಿ ಮಾಡ್ಕೊಂಡಾಗೆ ಆ ಇಂಗ್ರೀಡಿಯೆಂಟ್ಸ್ ಅನ್ನ ಪಾಯಿಂಟ್ ಬೈ ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಬೇಕು. ಆಯ್ತಾ? ಇದು ಒಂದು ವಿಚಾರ. ಹಾಗೆ ಕಂಪ್ಲೇಂಟ್ ಬಗ್ಗೆ ನಾವು ನೋಡಿದ್ವಿ. ಓಕೆ, ಈಗ ನೋಡಿ ಕಂಪ್ಯಾರಿಸನ್ ಎಕ್ಸಾಂಪಲ್. ಈಗ ಕಂಪ್ಲೇಂಟ್ ಸಂಬಂಧಪಟ್ಟ ಹಾಗೆ ಈ ಪೋರ್ಷನ್ ಅಲ್ಲಿ ನಾವು ಕಾಣ್ತಾ ಇರುವಂತದ್ದು ದಟ್ ಈಸ್ CRPC. ಇದು CRPC, ಇದು ನಮ್ಗೆ ಭಾರತೀಯ ನ್ಯಾಯ ಸಂಹಿತೆ ಎಲ್ಲ ನ್ಯೂ ಕ್ರಿಮಿನಲ್ ಲಾಸ್ ಏನಿದೆಲ್ಲ, NCRB ಸಂಕಲನ್ ಅಂತ ಹೇಳುವಂತ ವೆಬ್ಸೈಟ್ ಇದೆ. ಅಲ್ಲಿ ನಿಮ್ಗೆ ಕಂಪ್ಯಾರಿಟಿವ್ ಚಾರ್ಟ್ಸ್ಗಳು, ಕಂಪ್ಯಾರಿಸನ್ ಬೇರೆ ಆಕ್ಟ್ಸ್ಗಳು ಸಿಗ್ತವೆ. ಆಯ್ತಾ? ಇದು CRPC ಗೆ ರಿಲೇಟೆಡ್ ಆಗಿರುವಂಥದ್ದು. ಈ ಕಡೆ ಇರುವಂಥದ್ದು BNSS. ಸೊ ಇದರಲ್ಲಿ ನಾವು ನೋಡುವಂಥದ್ದು ಚಾಪ್ಟರ್ 16 ಏನಿದೆ, ಈ ಎಂಟೈರ್ ಚಾಪ್ಟರ್ ಮ್ಯಾಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಮಾಡೋದಾದ್ರೆ ಯಾವ ರೀತಿ ಪ್ರೊಸೀಜರ್ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ನೋಡಿ, ನಾನು ಬೇರೆ ಸೆಕ್ಷನ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಟ್ ಜಸ್ಟ್ ಕಂಪ್ಲೇಂಟ್ ಅನ್ನ ಎಕ್ಸಾಮಿನೇಷನ್ ಮಾಡ್ತಾರೆ ಫಸ್ಟ್. ಹಾಗೆ ಇದರಿಂದ ಕೋರ್ಟ್ ಅಲ್ಲಿ ಆಗುವಂತ ಪ್ರೊಸೀಡಿಂಗ್ಸ್, ಒಂದ್ ವೇಳೆ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇಲ್ದಿದ್ರೆ ಏನ್ ಮಾಡ್ತಾರೆ. ಕೆಲವೊಂದ್ಸಲ ಮ್ಯಾಜಿಸ್ಟ್ರೇಟ್ ಕಂಪ್ಲೇಂಟ್ ಅನ್ನ ತಗೊಳ್ಳದೆ ಅಕ್ಯೂಸ್ಡ್ಗೆ ಪ್ರೊಸೆಸ್ ಅನ್ನ ಇಶ್ಯೂ ಮಾಡೋದಿಲ್ಲ, ಅದು ಬಿಟ್ಟು ಏನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಅವರೇ ಮಾಡ್ತಾರೆ. ಸೊ ಹಾಗಿದ್ದಾಗ ಏನ್ ಮಾಡ್ಬೋದು ಅಂತ ಹೇಳುವಂಥದ್ದು. ಅಥವಾ ಕೆಲಸ ಕಂಪ್ಲೇಂಟ್ ಅಲ್ಲಿ ಏನು ಹುರುಳಿಲ್ಲ ಅಂತ ಆದಾಗ ಅದನ್ನ ಡಿಸ್ಮಿಸ್ ಮಾಡ್ಬಿಡ್ತಾರೆ ಅಲ್ವಾ. ಸೊ ಅದೇ ಇಲ್ಲಿ ನಾವು ಸೆಕ್ಷನ್ 203 ಅಂತ ಹೇಳಿ ಜಸ್ಟ್ ಇಷ್ಟು ನೋಡಿದ್ರೆ ಸಾಕಿತ್ತು, ಬಟ್ ನಮ್ಗೆ ಇಷ್ಟೇ ಬೇಡ ಅಲ್ಲ, ವಿ ಹ್ಯಾವ್ ಟು ಎಕ್ಸೆಲ್ ಇನ್ ಅವರ್ ಎಕ್ಸಾಮಿನೇಷನ್. ಸೊ ಅದಕ್ಕೋಸ್ಕರ ಈ ರೀತಿ ಓದಿದ್ರೆ ಒಳ್ಳೇದು ಅಂತ ಹೇಳುವಂಥದ್ದು ನನ್ನ ಸಜೆಷನ್. ಆಯ್ತಾ? ಅಂದ್ರೆ ಒಂದು ಶಬ್ದವನ್ನ ಇಟ್ಕೊಂಡು, ಒಂದು ಕೀವರ್ಡ್ ನ ಇಟ್ಕೊಂಡು ಅದು ಹೇಗೆ ಪ್ರಾಬಬಲ್ ಅಂದ್ರೆ ಒಂದೇ ಸಲ ನಮ್ಗೆ ಅರ್ಥ ಆಗೋದಿಲ್ಲ, ಇದೆ ಅಂದ್ರೆ ಎಲ್ಲಿ ಕನೆಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅನ್ಲೆಸ್ ವಿ ಸ್ಟಡಿ ದ ಎಂಟೈರಿಟಿ. ಆದರೂ ಸಹ ನಮ್ಗೆ ಅಲ್ಲಿ ಹಿಂಟ್ ಸಿಗತ್ತೆ, ನಾವು ಓದ್ತಾ ಹೋದಾಗೆ ನಮ್ಗೆ ಇದನ್ನ ಓದ್ಬೋದು, ಇದು ಏನಂತ ತಿಳ್ಕೊಳ್ಳೋಣ, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ, ಪೊಲೀಸ್ ರಿಪೋರ್ಟ್ ಅಂದ್ರೆ ಎಂತ ತಿಳ್ಕೊಳ್ಳೋಣ ಹೇಳುವಂಥದ್ದು. ಸಹಜವಾಗಿ ನಾವು ಸ್ಟಡಿ ಮಾಡೋದಕ್ಕೆ, ಹುಡುಕಿ ಕಂಡ್ಕೊಳ್ಳೋದಕ್ಕೆ, ಆವಾಗ ನಮ್ಗೆ ಇನ್ನೂ ಮೆಮರಿಯಲ್ಲಿ ಜಾಸ್ತಿ ಇರುತ್ತೆ. ಆಯ್ತಾ? ಸೊ ಇದು ಒಂದು ಎಕ್ಸಾಂಪಲ್ ಹೇಳುವಂಥದ್ದು. ಹಾಗೆ ಆಕ್ಚುಲ್ ಸೆಕ್ಷನ್ 203 ಅಥವಾ ಇದು BNS ಅಲ್ಲಿ 226, ಇದು ದಿಸ್ ಇಸ್ 203 ಇನ್ CRPC. ಸೇಮ್ ಇದೆ, ಏನು ಚೇಂಜ್ ಆಗಲಿಲ್ಲ. ಸೊ ಇದು ಪ್ರೊಸೀಜರ್. ಈಗ ಮುಂಚಿನ ಸೆಕ್ಷನ್ಗಳೆಲ್ಲ ಆಯ್ತಲ್ಲ, ಅದರಲ್ಲಿ ಹೇಳ್ತಾರೆ. ಸೊ ಮ್ಯಾಜಿಸ್ಟ್ರೇಟ್ ಸರಿಯಾದ ಗ್ರೌಂಡ್ ಇಲ್ಲ ಅಂತ ಆದ್ರೆ, ಸೊ ಯಾವಾಗ ಮ್ಯಾಜಿಸ್ಟ್ರೇಟ್ ಕಂಪ್ಲೇಂಟ್ ಅನ್ನ ಡಿಸ್ಮಿಸ್ ಮಾಡ್ಬೋದು, ಇಫ್ ದೇರ್ ಇಸ್ ನೋ ಸಫಿಷಿಯಂಟ್ ಗ್ರೌಂಡ್ ಫಾರ್ ಪ್ರೊಸೀಡಿಂಗ್. ಬಟ್ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಸರಿಯಾದ ಗ್ರೌಂಡ್ ಇಲ್ಲ ಅಂತ ಹೇಳಿ? ಅದಕ್ಕಿಂತ ಮೊದಲು ಓತ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಗಳನ್ನ ತಗೊಂಡಿರ್ತಾರೆ, ಕಂಪ್ಲೇನೆಂಟ್ಸ್ ಗಳದ್ದು ಮತ್ತೆ ಅವ್ರ ಜೊತೆ ಇರುವಂತಹ ವಿಟ್ನೆಸ್ ಗಳದ್ದು. ನೋಡಿ, ಇದು ಟ್ರಯಲ್ ಅಲ್ಲ, ಟ್ರಯಲ್ ಪ್ರಾರಂಭ ಆಗಿಲ್ಲ, ಅದಕ್ಕಿಂತ ಮೊದಲೇ ಕಂಪ್ಲೇಂಟ್ ಅನ್ನ ಸಬ್ಮಿಟ್ ಮಾಡುವಾಗಲೇ ಆವಾಗಲೇ ಒಂದು ಸಣ್ಣ ಎವಿಡೆನ್ಸ್ ಸ್ಟೇಜ್ ತರ ಆಗಿರತ್ತೆ. ಕಂಪ್ಲೇನೆಂಟ್ ವಿಟ್ನೆಸ್ ಗಳದ್ದು ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ತಗೊಂಡಿರ್ತಾರೆ. ಸೊ ಅದನ್ನ ನೋಡ್ಕೊಂಡು, ಪ್ಲಸ್ ಕೆಲವೊಂದ್ಸಲ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಕೂಡ ಮಾಡಬಹುದು, ಕಂಪ್ಲೇನೆಂಟ್ ಸರಿ ಹೇಳ್ತಿದ್ದಾನಲ್ಲ ಹೇಳೋದಕ್ಕೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡಿ, ಅಷ್ಟು ಇದ್ರೂ ಸಹ ಏನೂ ಹುರುಳಿಲ್ಲ, ಏನು ಆಧಾರ ಇಲ್ಲ ಮುಂದುವರಿಲಿಕ್ಕೆ ಅಂತ ಹೇಳಿ ಕಂಡು ಬಂದಲ್ಲಿ ಆವಾಗ ಇವರು ಮ್ಯಾಜಿಸ್ಟ್ರೇಟ್ ಕಂಪ್ಲೇಂಟ್ ಅನ್ನ ಡಿಸ್ಮಿಸ್ ಮಾಡ್ಬೋದು. ಪ್ಲಸ್ ಅದ್ರ ಜೊತೆ ರೀಸನ್ಸ್ಗಳು, ಸಣ್ಣ ರೀಸನ್ಸ್, ಅಂದ್ರೆ ಎಲ್ಲದಕ್ಕೂ ಒಂದು ರೀಸನ್ ಆರ್ಡರ್ ಇರ್ಬೇಕಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಒಂದು ರೀಸನ್ಸ್ ಇರಬೇಕು ಅಂತ. ಸೊ ಇದು ಈ ರೀತಿ ಎಲ್ಲೆಲ್ಲಿ ಆರ್ಡರ್ ಅಂತ ನೀವು ಯೂಶುವಲಿ ಕಾಣ್ತಿರಲ್ಲ, ನಿಮ್ಗೆ ಡ್ರಾಫ್ಟಿಂಗ್ ಬಗ್ಗೆ ಅಲ್ಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಬ್ರೀಫ್ಲಿ ರೆಕಾರ್ಡ್ ದ ರೀಸನ್ಸ್, ಅಂದ್ರೆ ಈ ಸ್ಟೇಟ್ಮೆಂಟ್ ಕಾಮನ್ ಆಗಿರತ್ತೆ. ಕೆಲವೊಂದ್ಸಲ ಹಿಯರಿಂಗ್ ಅಂತ ಇರುವಾಗ ರೀಸನೇಬಲ್ ಆಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್, ಎರಡು ಪಾರ್ಟಿಗಳಿಗೆ ಸಮಾನವಾದ ಅವಕಾಶ ನೀಡಬೇಕು.
ಅವರು ಇದು ಮಾಡಲಿಕ್ಕೆ, ಅವರನ್ನ ಕೇಳಿ ಆಮೇಲೆ ಆರ್ಡರ್ ಮಾಡಬೇಕು ಹೇಳುವಂಥದ್ದು. ಇದೆಲ್ಲ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ಸ್ಪೀಕಿಂಗ್ ಆರ್ಡರ್ ಇರಬೇಕು ಹೇಳುವಂಥದ್ದೆಲ್ಲ. ಆಯ್ತಾ? ಸೊ ಅಂದ್ರೆ ನಾವು ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನ ಆಲ್ರೆಡಿ ಇರುವಂಥದ್ದನ್ನ ನಾವು ಕಾಣ್ತೇವೆ, ಅದನ್ನ ನಾವು ರೆಕಗ್ನೈಸ್ ಮಾಡ್ಬೇಕಷ್ಟೆ. ಓಕೆ, ಕೆಲವು ಸಲ ಎಷ್ಟು ಸೂಕ್ಷ್ಮವಾಗಿ ಇರ್ಬೇಕಂತಂದ್ರೆ ನೋಡಿ, ಶಲ್ ಅಂತ ಇದೆ, ಹಿ ಮೇ ಅಂತ ಇಲ್ಲ, ಅಂದ್ರೆ ಮ್ಯಾಂಡೇಟರಿ. ಇದು ಕಂಪ್ಲೇಂಟ್ ಡಿಸ್ಮಿಸ್ ಮಾಡಿದ್ರೆ ಬರೀ ಡಿಸ್ಮಿಸ್ ಅಂತ ಹೇಳಿ ಹಾಕೋದಲ್ಲ, ಯಾಕೆ ಹೇಳುವಂಥದ್ದು ಸಣ್ಣ ಸ್ವಲ್ಪ ಅದು ಬ್ರೀಫ್ ಆದ್ರೂ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಹೇಳುವಂಥದ್ದು. ಸೊ ಇಷ್ಟು ಸೂಕ್ಷ್ಮವಾಗಿ ನಾವು ಸ್ಟಡಿ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಆರಾಮಾಗಿ ನೆನಪಾಗತ್ತೆ. ಯಾವ ಕ್ವಶನ್ಸ್ ಬಂದ್ರು ಸಹ ವಿಲ್ ಬಿ ಏಬಲ್ ಟು ಆನ್ಸರ್. ಓಕೆ, ಸೊ ಇದೊಂದು ಜಸ್ಟ್ ಒಂದು ಸಣ್ಣದಾದಂಥ ಎಕ್ಸಾಂಪಲ್, ಹೇಗೆ ನಾವು ತಯಾರಿ ಮಾಡ್ಕೊಳ್ಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೀವು ಓದುವಾಗ ಕೆಲವೊಂದು ನಾನು ಹೇಳುವಂಥದ್ದು ಟೈಮ್ ವೇಸ್ಟ್ ಅಂತ ಅನ್ಸ್ಬೋದು ನಿಮಗೆ, ಒಂದೇ ಕ್ವಶನ್ಗೆ ಎಷ್ಟು ಸಾಲ್ವ್ ಮಾಡ್ಬೇಕಂತ ಹೇಳಿ. ಫಸ್ಟ್ ಇನಿಷಿಯಲಿ 1 ತಿಂಗಳು ಒಂದು ಕ್ವಶನ್ಗೆ 1-2 ದಿನ ತಗಲಿದ್ರು ಸಹ ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಪ್ರೊವೈಡೆಡ್ ನೀವು ಸರಿಯಾಗಿ ಓದ್ತಿದ್ದೀರಿ, ಬೇರೆ ಬೇರೆ ಪ್ರಾವಿಷನ್ಸ್ಗಳನ್ನು ರೆಫರ್ ಮಾಡ್ತೀರಿ ಅಂತ ಆದಾಗ. ಬಟ್ ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಹಾಗೆ ಓದ್ತಾ ಇದ್ರೆ ಆವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಇಲ್ಲದ್ರೆ ನೀವು ಆಕ್ಚುಲಿ ಬೇರೆ ಬೇರೆ ಸೋರ್ಸ್ಗಳನ್ನ ರೆಫರ್ ಮಾಡ್ತಾ ಇದ್ರೆ ದೆನ್ ಇಟ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ಯು ಕ್ಯಾನ್ ಸಿ ಯುವರ್ ಇಂಪ್ರೂವ್ಮೆಂಟ್, ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇರುವಂಥದ್ದನ್ನ ನೀವು ಕಾಣ್ತಾ ಹೋಗ್ತೀರಿ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ನಮ್ಮ ಬೇರೆ ಬೇರೆ ಕೋರ್ಸಸ್ಗಳು ನಮ್ಮ ಅಭಿಜ್ಞಾ ಎಜುಕೇಶನ್ ಆ್ಯಪಲ್ಲಿ ಇದೆ. ಹಾಗೆ ನಮ್ಮ ಇಂಗ್ಲಿಷ್ ಚಾನಲ್ ಕೂಡ ಇದೆ, ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಅಂತ, ಅದನ್ನು ಕೂಡ ನೀವು ಜಾಯಿನ್ ಸಬ್ಸ್ಕ್ರೈಬ್ ಮಾಡ್ಬೋದು. ನಮ್ಮ ಬುಕ್ಸ್ಗಳಿವೆ, ಪ್ರಾಡಕ್ಟ್ ಲಿಂಕಲ್ಲಿ ಕೊಟ್ಟಿದ್ದೇವೆ ಯೂಟ್ಯೂಬಲ್ಲಿ. ಸೊ ಎವ್ರಿಥಿಂಗ್ ಯು ಕ್ಯಾನ್ ರೆಫರ್. ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಇದೆ, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು, ಟೇಕ್ ಕೇರ್, ಬಾಯ್ ಬಾಯ್.